ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ಇವತ್ತು ಸಂಡೇ ಬೆಳಗ್ಗೆ 7:30 ಆಗೈತಿ. ಈಗ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ. ಇವತ್ತಿನ ದಿವಸ ಏನೇನೆಲ್ಲ ಆಗ್ತದೆ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇವತ್ತು ನಾವು ಡಿಮಾರ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ಸಂಡೇ ಆದ್ರೂ ಅಷ್ಟೇ ನಾನು 7 ಗಂಟೆಗೆ ಎದ್ದಿದ್ನಿ. ಎದ್ದು ಬೇಗ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ. ಯಾಕಂದ್ರೆ ನಮ್ಮ ಮನೆಯವರು ಒಂದು 11 ಗಂಟೆ ಹಂಗೆ ಹೋಗೋಣ ಅಂತಂದಿದ್ರು. ಸರಿ ಅಂಥೇಳಿ ನಾನು ಹಿಂದಿನ ದಿವಸ ಬಟ್ಟೆ ವಾಶ್ಗೆ ಹಾಕ್ಬೇಕಂತ ಅಂದ್ಕೊಂಡಿದ್ನಿ, ಆದ್ರೆ ಹಾಕಿರಲಿಲ್ಲ. ಇವತ್ತು ಬೆಳಗ್ಗೆ ಬೇಗ ಹಾಕಿ ಒಣಗಕ್ಕೆ ಹಾಕಿ ಹೋಗ್ಬಿಟ್ನಿ ಅಂದ್ರೆ ಬರೋಷ್ಟಿಗೆ ಒಣಗಿರ್ತಾವಂತೇಳಿ ಇವಾಗ ಬಟ್ಟೆ ವಾಶ್ಗೆ ಹಾಕತ್ತೀನಿ. ಯಾಕಂದ್ರೆ ಸಾನ್ವಿಯವನು ಸ್ಕೂಲ್ ಯೂನಿಫಾರ್ಮ್ ಅದು ಎಲ್ಲ ಇದ್ದು ಅವನನ್ನು ಎಲ್ಲ ವಾಶ್ಗೆ ಹಾಕಬೇಕಿತ್ತಲ್ಲ. ಹಾಕಿ ಬೇರೆ ಕೆಲಸಗಳು ಮಾಡ್ಕೊಂಡ್ರೆ ಈ ಕಡೆ ಬಟ್ಟೆನೂ ವಾಶ್ ಆಗ್ತಾವಂತೇಳಿ ಫಸ್ಟ್ ಎದ್ದುಕೊಳ್ಳೇನ ನೋಡ್ರಿ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಕತ್ತೀನಿ. ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕು. ಇನ್ನು ಸಾನ್ವಿ ನಾನು ಇಬ್ಬರೇ ಇದ್ದಿದ್ವಿ, ನಮ್ಮ ಮನೆಯವ್ರನ್ನೇ ಎದ್ದಿರಲಿಲ್ಲ. ನಾನು ಇವತ್ತು ಸಂಡೇ ಅಂತಾರೆ ಏನು ಎಬ್ಸಕ್ಕೆ ಹೋಗಲಿಲ್ಲ. ನಾವಿಬ್ಬರು ನಮ್ಮ ಪಾಡಿಗೆ ನಾವು ಎದ್ದು ನೋಡ್ರಿ ಹೊರಗಡೆನ ಕೆಲಸ ಮಾಡ್ಕೊಳಕತ್ತಿದ್ವಿ. ಸಾನ್ವಿ ಅಂತೂ ಯಾವಾಗಲೂ ನಾನು ಯಾವಾಗ ಹೇಳ್ತೀನಲ್ಲ ಆವಾಗ ಎದ್ದು ಬಿಡ್ತಾಳು. ರೇರ್ ಅಕ್ಕಿ, ನಾನು ಎದ್ದು ಬಂದ ಮೇಲೂ ಅಕ್ಕಿ ಮಲಗೋದಂದ್ರೆ ರೇರ್, ಯಾವಾಗಾದರೂ ಅಷ್ಟೆ. ಇಲ್ಲಾಂದ್ರೆ ನನ್ನ ಜೋಡಿನೇ ಎದ್ದು ಬಿಡ್ತಾಳೆ. ಅಕ್ಕಿ ರೂಢಿನ ಆಗ್ಬಿಟ್ಟೈತೆ ಅಕ್ಕಿಗೆ. ನನ್ನ ಜೋಡಿನ ಮಲಗೋದು, ನನ್ನ ಜೋಡಿನೇ ಎಳೋದು ಹಂಗೆ ಮಾಡ್ತಾಳು. ಹಾಗಾಗಿ ಅಕ್ಕಿನೂ ಎದ್ದಿದ್ಲು. ದಿನ ಅಕ್ಕಿ ಚಹಾ ಬನ್ನೆಲ್ಲ ಏನು ತಿನ್ನಂಗಿಲ್ಲ, ಬ್ರೆಡ್ದು. ಆದ್ರೆ ಇವತ್ತು ಯಾಕೋ ಹೊಟ್ಟೆ ಹಸಿ ಅನ್ನತ್ತಿದ್ಲು. ಹಿಂದಿನ ದಿವಸ ರಾತ್ರಿ ಸರಿ ಊಟ ಮಾಡಿರಲಿಲ್ಲ ಅಕ್ಕಿ. ಅದಕ್ಕಾಗಿ ಕೇಳತ್ತಿದ್ಲಲ್ಲ, ಯಾವಾಗಾರ ಒಂದು ಸರಿ ಕೇಳೋದಕ್ಕಿ. ಇಲ್ಲಾಂದ್ರೆ ಹಾಲು ಮತ್ತು ಬೆಲ್ಲ ಕುಡಿಯತ್ತಾಳೆ ಈಗಂತೂ ಇತ್ತೀಚೆಗೆ. ಮೊದಲೇ ಹಾಲು ಬೂಸ್ಟು ಇಲ್ಲ ಹಾಲು ಸಕ್ಕರೆ ಹೆಂಗೆ ಕುಡಿತಿದ್ಲು. ಇವಾಗಂತೂ ಸಕ್ಕರೆ ಹಾಲು ಕೊಡೋದೆಲ್ಲ ನಾನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೇನಿ. ಬೆಲ್ಲ ಹಾಕಿ ಕೊಡ್ತೇನೆ, ಅವನ್ನ ಕುಡ್ದಿರ್ತಾಳು. ಆದರೆ ಇವತ್ತು ಯಾಕೋ ಹೊಟ್ಟೆ ಹಸಿ ಆತಮ್ಮ, ಬ್ರೆಡ್ಡು ಮತ್ತು ಚಹಾ ಬೇಕಾದ್ಲು. ಸರಿ ಆಯ್ತಂತ ಆಕಿಗೆ ಸ್ವಲ್ಪ ಹಾಕಿಕೊಟ್ನಿ. ನಾನು ಚಹಾ ಕುಡಿದ್ನಿ. ಆಮೇಲೆ ಇವಾಗ ನಾಷ್ಟ ಮಾಡಾಕ್ತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನಂತಂದ್ರೆ ಚುಮ್ಮರಿ, ಏನಿದು ತೋಷಿ ಚುಮ್ಮರಿ ಅಂತ ಹೇಳ್ತೀವಿ ನಾವು. ಒಬ್ಬೊಬ್ಬರ ಇದಕ್ಕೆ ಸೂಸ್ಲಾ ಅಂತ ಹೇಳ್ತಾರೋ, ಈ ಕಡೆ ಎಲ್ಲ ಪುರಿ ಒಗ್ಗರಣೆ ಅಂತ ಹೇಳ್ತಾರೋ, ಏನಾದರೂ ಅನ್ಕೋಬೋದು. ಅದನ್ನು ಮಾಡಾಕತ್ತೀನಿ ನೋಡ್ರಿ ಇವತ್ತು ನಾನು ನಾಷ್ಟಕ್ಕೆ. ಅದು ನಾವು ಹೆಂಗೆ ಚಿತ್ರಾನ್ನ ಮಾಡ್ತೀವಲ್ಲ ಸೇಮ್ ಚಿತ್ರಾನ್ನ ಥರನ ಮಾಡೋದು. ಅದರ ಕಡಲೆಪುರಿನ ನೀರೊಳಗೆ ಹಿಂಡಿ ತಗೋಬೇಕಷ್ಟ. ನೆನೆಯಕ್ಕೆ ಬಿಡಬಾರ್ದು ಜಾಸ್ತಿ ಹೊತ್ತು, ಅದು ಭಾಳ ನೆಂದು ಬಿಟ್ರೆ ಚಲೋ ಆಗೋದಿಲ್ಲ. ಹಂಗೆ ನೀರೊಳಗೆ ಹಾಕಿ ತೆಗೆದು ಬಿಡಬೇಕು. ಇವಾಗ ನೋಡ್ರಿ ಪುರಿ ಒಗ್ಗರಣೆ ರೆಡಿ ಆಗೈತಿ. ಇನ್ನು ನಾಷ್ಟ ಮಾಡಿ ರೆಡಿಯಾಗಿ ನಾವು ಡಿಮಾರ್ಟಿಗೆ ಹೋಗಬೇಕು. ಇವಾಗ ರೆಡಿಯಾಗಿದ್ದೇವೆ ನೋಡ್ರಿ. ಸಾನ್ವಿಗೂ ಇವತ್ತು ಸಂಡೇ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿಸಿದ್ನಿ. ನಾನಂತೂ ಫ್ರೈಡೇನ ತಲೆ ಸ್ನಾನ ಮಾಡಿದ್ನಲ್ಲ, ಹಾಗಾಗಿ ಇವತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ರೆಡಿಯಾಗಿ ಹೊಂಟಿವಿ. ನಾನು ಇದು ಮೀಶೋದಿಂದ ಡ್ರೆಸ್ ತರಿಸಿದ್ನಲ್ಲ ಅದನ್ನು ಹಾಕ್ಕೊಂಡೇನಿ ನೋಡ್ರಿ ಇವತ್ತು. ನಮ್ಮ ಮನೆಯವ್ರಿಗೆ ಆಟೋ ಬುಕ್ ಮಾಡಿರಿ ಅಂತ ಹೇಳಕತ್ತಿದ್ನಿ. ಹಾಗಾಗಿ ಅವರು ಆಟೋನ ಬುಕ್ ಮಾಡಕತ್ತಿದ್ರು. ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗ್ತದೆ. ಅದಂದ್ರೆ ಯಲಹಂಕ ನ್ಯೂ ಟೌನಲ್ಲಿ ಇರೋದು ಏನದು ಡಿಮಾರ್ಟ್. ನಮ್ಮ ಮನೆಯಿಂದ ಆಟೋದಲ್ಲಿ ಹೋದ್ರೆ 150 ರೂಪೀಸ್ ತೊಗೋತಾರೆ ನೋಡ್ರಿ, ಅಷ್ಟೇ. ಆರಾಮಾಗಿ ಹೋಗ್ಬೋದು. ಇವಾಗ ಹೊಂಟಿವಿ. ನಮ್ಮ ಮನೆಯವ್ರು ಇವತ್ತು ಫಸ್ಟ್ ಟೈಮ್ ಅಲ್ಲಿ ಡಿಮಾರ್ಟಿಗೆ ಬರ್ತಿರೋದು. ಇಲ್ಲಾಂದ್ರೆ ಪ್ರತಿ ಸರಿ ಹೋದಾಗೂ ನಾನು ಸಾನ್ವಿ ಹೋಗಿರ್ತೀವಿ. ಇಲ್ಲಾಂದ್ರೆ ನಮ್ಮ ಕಾಕ ಬಂದ್ರೆ ಕಾಕ ನಾನು ಹೋಗಿರ್ತೀವಿ, ಇಲ್ಲ ನಮ್ಮ ಆರೋಡ್ ಬಂದ್ರೆ ಆರೋಡ ನಾನು ಹೋಗಿರ್ತೀವಿ. ಆದರೆ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಬರುತ್ತಾರೋ. ಇವತ್ತು ಅವರು ಬರೋದಿಲ್ಲ ಅಂತ ಹೇಳಿದರು, ಕೆಲಸ ಆಯ್ತು ನನಗೆ ಬರೋದಿಲ್ಲ ಅಂದರು. ಸರಿ ಆಯಿತು ಸಾನ್ವಿ ನಾನು ಇಬ್ಬರು ಹೋಗ್ತೀವಿ ಬಿಡ್ರಿ ಅನ್ನಿ. ಆಮೇಲೆ ಇಲ್ಲ ಬಿಡು ಬರ್ತೇನೆ ನಡಿ ಅಂತೇಳಿ ಬಂದರು. ಯಾಕಂದ್ರೆ ಇಲ್ಲಿಂದ ಹೋಗ್ಬಿಡ್ಬೋದು, ಖಾಲಿ ಕೈಲಿ ಹೋಗಿರ್ತೀವಿ, ಹೋಗ್ಬೋದು. ಮತ್ತು ಅಲ್ಲಿ ಎಲ್ಲ ಶಾಪಿಂಗನ್ನು ಮಾಡ್ಬೋದು. ಆದರೆ ವಾಪಸ್ ಬರುವಾಗ ನಾವು ಆಟೋದೊಳಗೆ ಅದು ಐಟಮ್ಸ್ ಎಲ್ಲ ಎತ್ತಿಡಬೇಕಲ್ಲ, ಜಾಸ್ತಿ ಐಟಮ್ಸ್ ಆಗಿರ್ತೈತಿ. ಅದು ಹುಡುಗಿನ ಹಿಡ್ಕೊಂಡು ನನಗೊಬ್ಬಾಕಿಗೆ ಎತ್ತಿಡಕ್ಕೆ ಆಗಂಗಿಲ್ಲ. ಅಲ್ಲೇ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಹಾಗಾಗಿ ಒಬ್ಬಾಕಿ ಹೋಗೋಕೆ ಹಿಂದೆ ಮುಂದೆ ಮಾಡ್ತೇನೆ ಅಷ್ಟೆ. ಇಲ್ಲ ಅಲ್ಲಿ ಯಾರು ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಇಟ್ಕೊಡ್ಬರ್ರಿ ಸ್ವಲ್ಪ ಅಂದ್ರೆ ಬರೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯವರು ಬ್ಯಾಡ್ ನಡಿ ಒಬ್ಬಾಕಿ ಏನು ಹೋಗಿ ನಾನು ಬರ್ತೇನೆ ಅಂತೇಳಿ ಬಂದರು. ಇವಾಗ ಹೊಂಟೀವಿ ನೋಡ್ರಿ. ನಮ್ಮ ಏರಿಯಾಕೂ ಮೆಟ್ರೋ ಆಗಕತ್ತೈತಿ. ಇದು ಆಯಿತು ಸುಮಾರು ಒಂದು 2 ವರ್ಷದಿಂದ ನಡೆಯಕತ್ತೈತಿ ಕೆಲಸ. ಇನ್ನು ಯಾವಾಗ ಮುಗಿತತೋ ಗೊತ್ತಿಲ್ಲ. ನಮ್ಮ ಏರಿಯಾಗೂ ಮೆಟ್ರೋ ಆತಂದ್ರೆ ನಮಗೆ ಅಡ್ಡಾಡಕ್ಕೆ ಚಲೋ ಆಗ್ತೈತಿ. ಇವಾಗ ಹೊಂಟಿದ್ದೀವಿ ಡಿಮಾರ್ಟಿಗೆ. ಹೋಗಬೇಕಾದ್ರೆ ಆಟೋ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅವರು ಸೈಡ್ ಹಾಕಿ ಏನೋ ರಿಪೇರಿ ಮಾಡಿರು. ಜಾಸ್ತಿ ಹೊತ್ತೇನಾಗಲಿಲ್ಲ, ಬೇಗನೆ ರಿಪೇರಿ ಮಾಡಿರು. ಒಂದು 5 ನಿಮಿಷದೊಳಗೆ ರೆಡಿ ಮಾಡಿಕೊಂಡ್ರು. ನಾವು ಅಂದ್ಕೊಂಡ್ವಿ ಏನಪ್ಪ ಆಟೋ ಏನೋ ಕೆಟ್ಟತೇನೋ, ಇನ್ನು ಎಷ್ಟೊತ್ತಾಕತ್ತೋ ರಿಪೇರಿ ಮಾಡೋಕ್ಕೆ ಅಂತ ಅಂದ್ಕೊಳಕತ್ತಿದ್ವಿ. ಆದರೆ ಅವರು ಒಂದು 5 ನಿಮಿಷದೊಳಗೆ ರೆಡಿ ಮಾಡ್ಕೊಂಬಿಟ್ರು. ಇವಾಗ ಹೊಂಟೀವಿ ನೋಡ್ರಿ.
ನಾನು ಲಾಸ್ಟ್ ಟೈಮ್ ಒಂದು ಶಾಪಿಂಗ್ ವಿಡಿಯೋ ಹಾಕಿದ್ನಿ, ಅಂದ್ರೆ ಡಿಮಾರ್ಟ್ ಶಾಪಿಂಗ್ ಅಲ್ಲಿ ಏನೇನು ಮಾಡ್ಕೊಂಬಂದಿಲ್ಲ ಅದನ್ನು ಮನೆಗೆ ಬಂದಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಇವಾಗ ನಾನು ಮನೆಗೆ ಐಟಮ್ಸ್ ತಂದು ಸುಮಾರು 2 ತಿಂಗಳಾಯ್ತು ನೋಡ್ರಿ. ಕರೆಕ್ಟ್ ನಾಳೆಗೆ 2 ತಿಂಗಳಾಗೋದಿತ್ತು. ಇವತ್ತಂದ್ರೆ ಹೊಂಟಿನಿ ನಾನು 11ನೇ ತಾರೀಕಿಗೆ 2 ತಿಂಗಳಾಗಿತ್ತು ನಾನು ಶಾಪಿಂಗ್ ಮಾಡಿ. ಅದರ 10ನೇ ತಾರೀಕು ಸಂಡೇ ನಾವು ಹೊಂಟೇವು ನೋಡ್ರಿ. ಈಗ ನಾನು ಹೇಳಿದ್ನಿ ಅವಾಗ ವಿಡಿಯೋದಾಗ ಹತ್ತತ್ರ ಒಂದು 2 ತಿಂಗಳು 2.5 ತಿಂಗಳವರೆಗೂ ಮಾಡ್ತೇನೆ ಇದನ್ನಂತೇಳಿ. ಅದರ ಒಂದೊಂದು ಐಟಮ್ಸ್ ಅಂತೂ ಪೂರಾ ಖಾಲಿಯಾಗಿದ್ದು, ಒಂದೊಂದು ಖಾಲಿ ಆಗಿರಲಿಲ್ಲ. ಹಾಗಾಗಿ 2 ತಿಂಗಳವರೆಗೂ ಬಂತು. ಏನೇನು ಖಾಲಿಯಾಗಿದ್ದು ಅಂದ್ರೆ ಅವಲಕ್ಕಿ, ಹಿಟ್ಟು, ಆಮೇಲೆ ಸಾಬುದಾನಿ, ತೊಗರಿಬೇಳೆ, ಕಡಲೆಬೀಜ ಇಂಥವೆಲ್ಲ ಖಾಲಿಯಾಗಿದ್ದು. ಇನ್ನು ಉಳ್ಕಿದ್ದು ಸೋಪು, ಬಟ್ಟೆ ಸೋಪು ಇಂಥವೆಲ್ಲ ಇನ್ನೂ ಇದ್ದು. ಹಾಗಾಗಿ ಇವತ್ತು ನಾನು ಜಾಸ್ತಿ ಬಟ್ಟೆ ಸೋಪು ಆಮೇಲೆ ಸೋಪ್ ಪೌಡ್ರ್ ಏನೂ ತರಕ್ಕೆ ಹೋಗಲಿಲ್ಲ. ಸೋಪ್ ಪೌಡ್ರಂತೂ ನಾನು ಇನ್ನಾದರೂ ಪ್ಯಾಕೆಟ್ ಓಪನ್ ಮಾಡೇ ಇಲ್ಲ, ಹಂಗದಾವು. ಹಾಗಾಗಿ ಇವತ್ತೆಲ್ಲ ನೋಡಿಕೊಂಡು ಐಟಮ್ಸ್ನ ತೊಗೊಂಡು ಬರಬೇಕು. ಇವಾಗ ಬಂದೀವಿ ನೋಡ್ರಿ ನಾವು ಡಿಮಾರ್ಟಿಗೆ. ಅಲ್ಲಂತೂ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ನಾನು ಮತ್ತೆ ಆಚೆ ಬಂದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡೀನಿ. ಇವಾಗನೂ ಅಷ್ಟೇ ಹೋಗುವಾಗ ಒಂದು ಆಟೋ ಬುಕ್ ಮಾಡ್ಕೊಂಡಿದ್ವಿ. ವಾಪಸ್ ಹೊಂಟೀವಿ ನೋಡ್ರಿ. 2 ಚೀಲ ಆಗೈತಿ ನಮ್ದು ಐಟಮ್ಸ. ನಾನು ಡಿಮಾರ್ಟ್ ಒಳಗೆ ಏನೇನು ತೊಗೊಂಡು ಬಂದೇನಿ ಅಂಥೇಳಿ ಮನೆಗೆ ಹೋದ್ಮೇಲೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸಾನ್ವಿ ಅಂತೂ ಅಲ್ಲೆಲ್ಲ ಅಡ್ಡಾಡಿ ಫುಲ್ ಸುಸ್ತಾಗಿತ್ತಲ್ಲ ಆಕೆಗೆ. ಹಂಗೆ ಐಸ್ ಕ್ರೀಮ್ ತೊಗೊಂಡಿದ್ವಿ 3 ಜನ. ಅಲ್ಲಿ ಊಟ ಎಲ್ಲ ಏನು ಮಾಡಲೇ ಇಲ್ಲ ನಾವು, ಯಾಕಂದ್ರೆ ಊಟ ಟೈಮ್ ಅಂತೂ ಮೀರಿ ಹೋಗ್ಬಿಡ್ತು, 3 ಗಂಟೆ ಆಗಿತ್ತು. ಅಲ್ಲೇ ಐಸ್ ಕ್ರೀಮ್ ತೊಗೊಂಡಿವಿ. ನಾನೊಂದು, ನಮ್ಮ ಮನೆಯವರೊಂದು, ಸಾನ್ವಿ ಒಂದು ತಿಂದಿವಿ. ತಿಂದ ತಕ್ಷಣ ಸಾನ್ವಿ ಅಂತೂ ಅಲ್ಲೇ ಮಲಗಿಬಿಟ್ಲೆ, ಯಾಕಂದ್ರೆ ಆಕೆಗೆ ಮಧ್ಯಾಹ್ನ ಮಲಗೋ ಟೈಮ. ಇವತ್ತಂತೂ ಅಲ್ಲಿ ಮಲಗೋಕ್ಕಾಗಲಿಲ್ಲಲ್ಲ. ಆಕೆ ಅಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದ, ನಡಿಯಮ್ಮ ಹೋಗೋಣ ಸಾಕಿನ ಶಾಪಿಂಗ್ ನಡಿ ನಡಿ ಅನ್ನಕತ್ತಿದ್ಲು. ಆಟೋದಲ್ಲಿ ಹತ್ತು ಕೂರ್ತಿದ್ದಂಗೆ ಬೇಗ ಬೇಗ ಐಸ್ ಕ್ರೀಮ್ ತಿನ್ಕೊಂಡಾಕೆ ಮಲ್ಕೊಂಡ್ಬಿಟ್ಲು. ಇವಾಗ ವಾಪಸ್ಸ ನಮ್ಮ ಮನೆಗೆ ಹೊಂಟೇವು ನೋಡ್ರಿ. ಏನೇನು ಬೇಕಿಲ್ಲ ಅದನ್ನೆಲ್ಲ ತೊಗೊಂಡು ಬಂದೇನಿ, ತೋರಿಸ್ತೇನಂತ ನಿಮಗೆ ಏನೇನು ತೊಗೊಂಡು ಬಂದೇನಂತೇಳಿ. ಇನ್ನು ಮನೆಗೆ ಹೋಗಿ ಅಡುಗೆನೂ ಏನು ಮಾಡಿಲ್ಲ ನಾನು ಮನ್ಯಾಗ, ನೋಡಬೇಕು ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕು. ಇಲ್ಲಂತಂದ್ರೆ ಹಣ್ಣು ಅದಾವು, ಹಣ್ಣನ್ನು ತಿನ್ಕೊಂಬಿಡ್ಬೇಕು. ನಮ್ಮ ಮನೆಯವರು ಮೊದಲೇ ಗ್ಯಾಸ್ಟ್ರಿಕ್ ಆದರೆ ಇವತ್ತು ಸ್ವಲ್ಪ ಊಟದ ಟೈಮು ಮಿಸ್ ಆಯಿತು. ಅವರು ಹೋಗಿದ ತಕ್ಷಣ ಊಟ ಎಲ್ಲ ಏನು ಬೇಡ, ಬರೀ ಪಪ್ಪಾಯ ಐತಿ ಅದನ್ನು ಕಟ್ ಮಾಡ್ಕೊಂಡು ತಿನ್ನೋನು ಅಂತ ಹೇಳತ್ತಿದ್ರು. ಹಾಗಾಗಿ ಹೋಗಿದ ತಕ್ಷಣ ನಾನು ಏನೇನು ತಂದೇನಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಂತ. ಇವಾಗ ಬಂದೀವಿ ನೋಡ್ರಿ ನಾವು. ಟೈಮ್ ಬಂದು ಈಗ 4:15 ಆಗೈತಿ. ಬಂದ ಊಟ ಮಾಡಿದ್ದೀವಿ. ಅಂದ್ರೆ ನಾವು ಒಂದು 3 ಗಂಟೆ ಆಗಿತ್ತೇನೋ ಅವಾಗ ಬಂದೀವಿ. ಬಂದು ಊಟ ಮಾಡಿದ್ದೀವಿ. ಇವಾಗ 4:15 ಆಗೈತಿ ಟೈಮ. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ ನೋಡ್ರಿ. ಡಿಮಾರ್ಟಿಂದ ಏನೇನು ತಂದೇವಿ ಅಂತೇಳಿ ತೋರಿಸ್ತೇನೆ. ನಾನು ಒಂದು 2 ಮಂತ್ಸ್ ಬ್ಯಾಕನ್ನು ಅಷ್ಟೇ ಏನು ಶಾಪಿಂಗ್ ಮಾಡ್ಕೊಂಬಂದಿದ್ನಲ್ಲ ಅದರದ ವಿಡಿಯೋ ಮಾಡಿದ್ನಿ. ಈ ತಿಂಗಳ ಏನೇನು ತೊಗೊಂಡು ಬಂದೇನಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಬರ್ರಿ ಇವಾಗ ನಾನು ಎಲ್ಲ ಐಟಮ್ಸ್ ಎಲ್ಲ ಪಟಾಪಟ್ ಅಂತೇಳಿ ಜೋಡಿಸ್ಕೋಬೇಕು. ಫಸ್ಟ್ ವಿಡಿಯೋ ಮಾಡಿ ಆಮೇಲೆ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿರತ್ತಂತೇಳಿ ಫಸ್ಟ್ ಇವಾಗ ನೋಡ್ರಿ ಎಷ್ಟು ಸುಸ್ತಾಗಿತ್ತು ಸುತ್ತಾಡಿ ಬಂದ. ಆದರೂ ನಾನು ವಿಡಿಯೋ ಮಾಡ್ಕೊಂಡ್ರಾತಂತೇಳಿ ಇವಾಗ ನಾನು ವಿಡಿಯೋನ ಮಾಡಕತ್ತೀನಿ. ಏನೇನು ತಂದೇನಂತೇಳಿ ತೋರಿಸ್ತಾನಂತ ಬರ್ರಿ. ಫಸ್ಟಿಗೆ ಈ ಥರ ಡಬ್ಬಿ ಬೇಕಾಗಿದ್ದು ನೋಡ್ರಿ ನನಗೆ. ನಾನು ಲಾಸ್ಟ್ ಮಂತ್ ಅಲ್ಲ, ಈಗ 2 ಮಂತ್ಸ್ ಆಯ್ತು ನಾನು ಸಂತಿ ಮಾಡಿ. ಯಾವಾಗಂದ್ರೆ ನಾಳೆ, ಇವತ್ತು 10 ತಾರೀಕು, ನಾಳೆ 11, ಇದು ನವಂಬರ್, ಅಕ್ಟೋಬರ್, ಸೆಪ್ಟೆಂಬರ್ 10ನೇ ತಾರೀಕು, 11ನೇ ತಾರೀಕು ನಾನು ಸಂತಿ ಮಾಡಿದ್ದು ನೋಡ್ರಿ. ನಮ್ಮ ಕಾಕ ನಾನು ಹೋಗಿದ್ವಿ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 2 ತಿಂಗಳಾಯಿತು. ಸೆಪ್ಟೆಂಬರ್ 11ನೇ ತಾರೀಕು ಹೋಗಿ ಸಂತಿ ಮಾಡ್ಕೊಂಬಂದಿದ್ದೀವಿ ನಮ್ಮ ಕಾಕ ನಾನು ಹೇಳಿದ್ನಿ ಒಂದು 2 ತಿಂಗಳವರೆಗೂ ಅದು ಆಗ್ತತಿ ನನಗೆ ಐಟಮ್ಸ್ ಅಂಥೇಳಿ. ನಾಳೆಗೆ ನೋಡ್ರಿ 2 ತಿಂಗಳಾಯಿತು ನಾನು ಸಂತಿ ಮಾಡಿ. ಅದರೊಳಗೆ ಇನ್ನೂ ಸ್ವಲ್ಪ ಐತಿ ಸಂತಿ, ಇನ್ನೂ ಪೂರಾ ಎಲ್ಲ ಖಾಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಐತಿ. ಇವಾಗ ಮತ್ತೆ ಏನೇನು ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬಂದೀನಿ. ಈ ತಿಂಗಳ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೇನೆ ಅಂತ ಹೇಳ್ಬೋದು. ಒಂದು ಹತ್ತತ್ರ 2.5-3 ತಿಂಗಳವರೆಗೂ ಮಾಡಬೇಕಂತೇಳಿ ಈ ತಿಂಗಳ ಸಂತಿನ ತೊಗೊಂಡು ಬಂದೀನಿ. ಬರ್ರಿ ಇವಾಗ ಏನೇನು ತೊಗೊಂಡು ಬಂದೇನೆ ಅಂತೇಳಿ ತೋರಿಸ್ತೇನಂತ. ಫಸ್ಟ್ ಈ ಡಬ್ಬಿ ನೋಡ್ರಿ. ಲಾಸ್ಟ್ ಟೈಮ್ ಹೋದಾಗ ನಾನು ಅಂದ್ಕೊಂಡಿದ್ದಿ ತೊಗೋಬೇಕಂತೇಳಿ, ಆದರೆ ತೊಗೊಂಡು ಬಂದಿರಲಿಲ್ಲ, ಬಿಟ್ಟು ಬಂದಿದ್ದಿ. ನನ್ನ ಹತ್ರ ಭಾಳ ಹಳೀವದವು ಡಬ್ಬಿ, ಅವು ಸುಮಾರು ವರ್ಷದಿಂದ ನಾನು ಅವ್ನು ಯೂಸ್ ಮಾಡಕತ್ತೀನಿ. ಹಾಗಾಗಿ ಅವ್ನು ತೆಗೆದ ಈಗ ಹೊಸ ಇಡಬೇಕಂತೇಳಿ ಇವ್ನು ತೊಗೊಂಡು ಬಂದೀನಿ. ಇವ 99 ರೂಪೀಸ್ ನೋಡ್ರಿ. 4ಕ್ಕೆ 99 ರೂಪೀಸ್. ಇವಕ್ಕೆ ಚಲೋ ಅದಾವು, ಗಾಜಿನೂ ಇವ ಫುಲ್ ಪ್ಯಾಕ್ ಅದಾವ. ಗ್ಲಾಸು. ಅಯ್ಯೋ ನಾನು ನೋಡೇ ಇಲ್ಲ, ಒಡೆದೇ ಹೋಗೈತಲ್ಲಮ್ಮ ನೋಡ್ರಿ. ನೋಡ್ದೆ ತೊಗೊಂಡು ಬಂದೇನೋ ಏನು ಗಾಡಿ ಒಳಗೆ ಹಾಕುವಾಗ ನಾವು ಹೊಡೆದೇವೋ ಗೊತ್ತಿಲ್ಲ. ಒಂದು
ಬ್ರೇಕ್ ಆಗೈತೆ ನೋಡ್ರಿ. ಎಷ್ಟು ಆಸೆ ಪಟ್ಟು ತೊಗೊಂಡು ಬಂದಿದ್ನಿ, ಒಂದು ಹಾಳಾಗಿಬಿಟ್ಟೈತಿ. ಬಿಡಿ ಪೂರ ಮುರಿದ್ಗಿರ್ದಿ. ನಾನು ಅಲ್ಲಿ ನೋಡಿನಿ ಅನಿಸ್ತತಿ, ಆದರೆ ನಾವು ಆಟೋದೊಳಗೆ ಹಾಕುವಾಗ ಏನರ ಮುರಿದೋಗಿರ್ಬೋದು ನೋಡ್ರಿ. ಕೆಳಗಡೆ ಮಾತ್ರ ಚಲೋ ಅದಾವು ಗ್ಲಾಸು. ಮೇಲ್ಗಡೆ ಕ್ಯಾಪ್ ನೋಡ್ರಿ, ಇದಕ್ಕೆ ಏನಾರು ಒಂದು ಗಮ್ಗೆ ಹಾಕಿ ಅಂಟಿಸ್ಬೇಕು. ಬೇಜಾರಾಗಬೇಕಿತ್ತು. ಇರಲಿ ನೋಡ್ರಿ, ಇಂಥವ 3 ತೊಗೊಂಬಂದೀನಿ. 99 ರೂಪೀಸ್ ಇವೆ, ಅಂದ್ರೆ 12 ಬೇಕಾಗಿದ್ದು ನನಗೆ. ಹಾಗಾಗಿ 12 ತೊಗೊಂಬಂದೀನಿ. ಫುಲ್ ಬೇಜಾರಾಗತ್ತೆ ನೋಡ್ರಿ. ಯಾವ್ದಾರ ಐಟಮ್ಸ್ ನಾವು ಆಸೆ ಪಟ್ಟು ತೊಗೊಂಡು ಬಂದೀವಿ ಅಂದ್ರೆ ಅವು ಹಿಂಗೆ ಹಾಳಾದಾಗ ಸಿಕ್ಕಾಪಟ್ಟೆ ಬೇಜಾರಾಕವ. ಅದ್ರೊಳಗಂತೂ ನನಗೆ ಅಡುಗೆ ಮನೆ ಐಟಮ್ಸ್ ಅಂದ್ರೆ ಭಾಳ ಇಷ್ಟ. ನನಗೆ ಬಟ್ಟೆ ಒಡವೆ ಅದೆಲ್ಲ ತೊಗೊಂಡ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅಷ್ಟು ಖುಷಿ ಆಗೋದಿಲ್ಲ. ಮನೆಗೆ ಏನಾದರೂ ಐಟಮ್ಸ್ ನಾನು ತೊಗೊಂಡೆಂದ್ರೆ ನನಗಂತೂ ಭಾಳ ಖುಷಿ ಆಗ್ತದೆ ನೋಡ್ರಿ. ಆದ್ರೆ ಬೇಜಾರಾಯಿತು. ಇರಲಿ ನೋಡ್ರಿ, ಇವನ್ನ 3 ತೊಗೊಂಡೀನಿ. ಇದು 99 ರೂಪೀಸ್ ಒಂದಕ್ಕೆ 3 ತೊಗೊಂಡೀನಿ. ಅಂದ್ರೆ 100 ರೂಪೀಸ್ ಅಂದ್ಕೊಳ್ರಿ ಒಂದಕ್ಕೆ. 300 ರೂಪಾಯಿ. ಆಮೇಲೆ ಅದೊಂದು ಡಬ್ಬಿ ತರಗಮ್ಮ, ಅದು ಬ್ಲೂ ಕಲರ್ ಹೋಗಿ. ಆಮೇಲೆ ಇವನ್ನ 2 ತೊಗೊಂಡು ನೋಡ್ರಿ, ಸಣ್ಣ ಇನ್ನೂ ಭಾಳ ಇದ್ದು. ನಮ್ಮ ಮನೆಯವ್ರು ಬಿಡಲಿಲ್ಲ, ನಡಿ ಸಾಕು ಅಂತೇಳಿ ತೊಗೊಂಡ್ಬಂದರು. ಇವಾಗ 20 ರೂಪೀಸ್ 1 ಅನ್ನಿಸ್ತತಿ. 2 ತೊಗೊಂಡೀನಿ. ಹಿಟ್ ಚಂದ ಅದಾವ. ಡಿಮಾರ್ಟ್ದಾಗಂತೂ ಸಿಕ್ಕಾಪಟ್ಟೆ ವೆರೈಟಿ ಕಲೆಕ್ಷನ್ ಇರ್ತಾವೆ. ಆದ್ರೆ ನಮ್ಮ ಮನೆಯವ್ರ ಜೊತೆ ಹೋದ್ರೆ ನೋಡ್ರಿ, ಅವ್ರು ಚಂದಾಗ ನನಗೆ ಶಾಪಿಂಗ್ ಮಾಡೋಕೆ ಬಿಡೋದಿಲ್ಲ. ಅವ್ರಿಗೆ ನೆಕ್ಸ್ಟ್ ಮಂತ್ ನೀವು ಬರಬೇಡ್ರಿ ಅಂತ ಹೇಳಿದ್ದೀನಿ. ಅಷ್ಟರ ಮಟ್ಟಿಗೆ ಅವ್ರು ಬೇಗ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ರು. ಇದೊಂದು ನೋಡ್ರಿ, 109 ರೂಪಾಯಿಗೆ 6 ಡಬ್ಬಿ. ಫ್ರಿಜ್ ಒಳಗೆ ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಂಥವನ್ನೆಲ್ಲ ಇಟ್ಕೋಬೋದು. ಹಾಗಾಗಿ 109 ರೂಪಾಯಿ ನೋಡ್ರಿ. ಚಲೋ ಇದ್ದು ಡಬ್ಬಿ. ಹಾಗಾಗಿ ತೊಗೊಂಬನ್ನಿ, ಆಫರ್ ಬಿಟ್ಟಿದ್ರು, ಅದಕ್ಕೆ ತೊಗೊಂಡು ಬನ್ನಿ ನೋಡ್ರಿ. ಇದೊಂದೇ ಈಗ ಕೊಡಮ್ಮ. ಇದೆರಡು ಎತ್ತಿಡ ತೋರಿಸಿರೋದೆಲ್ಲ ಮತ್ತೆ ತೆಗಿಬಿಡ ಈ ಕಡೆ. ಆಮೇಲೆ ಅಷ್ಟೇ ರೀ, ಅಡುಗೆ ಮನೆಗೆ ಪ್ಲಾಸ್ಟಿಕ್ ಐಟಮ್ಸ್ ಅಂದ್ರೆ ಅವನ್ನಷ್ಟು ತೊಗೊಂಬಂದಿನಿ. ಇನ್ನೆಲ್ಲ ಗ್ರಾಸರಿ. ಬಿಸ್ಕೆಟ್ಟು, ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡು ಬಂದೀನಿ. ಈ ಸರಿ ಬಿಸ್ಕೆಟ್ ಎಲ್ಲ ಜಾಸ್ತಿ ಏನು ತಂದಿಲ್ಲ ನಾನು. ಇವೆರಡ ಬಿಸ್ಕೆಟ್ ಸಣ್ಣವ ಹೋದ ಸರಿ ತಂದಿದ್ದು ಬಿಸ್ಕೆಟನ್ನು ಇನ್ನೂ ಅದಾವು. ಈಗ ಟಿವ್ಯಾಗೆಲ್ಲ ತೋರಿಸತ್ತಾರು ಬಿಸ್ಕೆಟು, ಬೂಸ್ಟು, ಬ್ರೆಡ್ಡು ಇದೆಲ್ಲ ತಿನ್ನಬಾರ್ದು, ಅದೆಲ್ಲ ಸ್ಲೋ ಪಾಯ್ಸನ್ನು ಮಕ್ಕಳಿಗೆ ಅಂಥೇಳಿ. ಹಾಗಾಗಿ ನಾನು ಈ ತಿಂಗಳ ನೋಡ್ರಿ ಜಾಸ್ತಿ ಬಿಸ್ಕೆಟ್ ತರಕ್ಕೆ ಹೋಗಲಿಲ್ಲ. ಸಣ್ಣ 2 ತೊಗೊಂಬನ್ನಿ. ಇದೊಂದು 1 ಪ್ಯಾಕ್ ತೊಗೊಂಬನ್ನಿ ಅಷ್ಟೆ. ನನಗೊಂದು ಟೂತ್ ಬ್ರಷ್, ಆಮೇಲೆ ಗುಡ್ ನೈಟ್ ತೊಗೊಂಬಂದಿನಿ. ಒಂದು ಮ್ಯಾಕ್ಸ್ ಫ್ರೆಶ್. ಇನ್ನೊಂದು ಐತಿ, ಈಗ ಸದ್ಯ ಒಂದು 15 ದಿವಸ ಆಯಿತು ಅದನ್ನು ಓಪನ್ ಮಾಡಿ. ನಾವು ಲಾಸ್ಟ್ ಟೈಮ್ ತಂದಿದ್ದು, ಹಾಗಾಗಿ ಈ ಸರಿ ಸಣ್ಣ ತೊಗೊಂಡು ಬಂದೀನಿ. ನಮ್ಮ ಮನೆಯವ್ರಿಗೊಂದು ಜಿಲೆಟ್ ಶೇವಿಂಗ್ ಜೆಲ್ಲು. ಆಮೇಲೆ 2 ವೇಫರ್ಸು, ಬೈ 1 ಗೆಟ್ 1 ಫ್ರೀ. ಎಲ್ಲ ಐತಮ್ಮ ಇನ್ನೊಂದು 2 ವೇಫರ್ಸು ನೋಡ್ರಿ, 2 ವೇಫರ್ಸು. ಆಮೇಲೆ ಇದು ಅಷ್ಟೇ ಧೂಪ, ಬೈ 1 ಗೆಟ್ 1 ಫ್ರೀ ಇದು. ಹಾಗಾಗಿ ಇವನು 2 ತೊಗೊಂಡು. ಆಮೇಲೆ ಬೆಲ್ಲದ ಪುಡಿ ತೊಗೊಂಡಿದ್ವಿ ಈ ಸರಿ. ನಮ್ಮ ಮನೆಯವರು ಹಾಲು ಮತ್ತು ಬೆಲ್ಲ ಕುಡಿತಾರೆ. ಸಣ್ಣವಿನ ಮೇಲೆ ಸಕ್ಕರೆ ಬಿಡಿಸಿ ಬೆಲ್ಲ ಕೊಡ್ಬೇಕಂತೇಳಿ ಈ ಸರಿ ಬೆಲ್ಲದ ಪೌಡ್ರ್ ತೊಗೊಂಡು ಬಂದೀನಿ. ಸುಮ್ಮನಿರಮ್ಮ, ತೋರಿಸ್ಬೇಕು ನಾನು ವಿಡಿಯೋದಲ್ಲಿ, ಸುಮ್ಮನಿರು. ಇದು ನೋಡ್ರಿ, ಹಿಂಗೆ ತೊಗೊಂಡು ಬಂದೀನಿ. ಆಮೇಲೆ ಪೌಡ್ರ್ ಅಂತೂ ಇರಲಿಲ್ಲ ನಮ್ಮ ಮನೆಯಾಗ, ಸುಮಾರು ದಿವಸ ಆಗ್ಬಿಟ್ಟಿತ್ತು. ಆ ಕಡೆ ಅಲ್ಲಿ ಕುತ್ಕೋ. ಇವನ್ನೆಲ್ಲ ಹೊಡಿಬಾರ್ದೆ. ಪೌಡ್ರ್ ನಾನು ಹಚ್ಕೊಳ್ಳೋದ ಬಿಟ್ಬಿಟ್ಟಿದ್ನಿ, ಇರಲಿಲ್ಲ ಮನ್ಯಾಗ. ಹಾಗಾಗಿ ಈ ಸರಿ ಹೋದಾಗ ಒಂದು ಇರಲಿ ಅಂತೇಳಿ ತೊಗೊಂಡು ಬನ್ನಿ. ಆಮೇಲೆ ಒಂದು 3 ಸೋಪ್ ತೊಗೊಂಬನ್ನಿ. ಇನ್ನೂ ಅದಾವ ಒಂದು 2 ಅದು ಇರಲಿ, ಯಾವಾಗ ಹೋಗ್ಕೇನೋ ಅಂತೇಳಿ ಒಂದು 3 ಸೋಪ್ ತೊಗೊಂಬನ್ನಿ. ಆಮೇಲೆ ಒಂದು ಫೇರ್ ಆ್ಯಂಡ್ ಲವ್ಲಿ ಕಾಬೂಲ್ ಕಡಲೆ ತೊಗೊಂಬಂದಿನಿ ನೋಡ್ರಿ. ಲಾಸ್ಟ್ ಟೈಮ್ ತಂದಿರಲಿಲ್ಲ ನಾನು, ಹಾಗಾಗಿ ಕಾಬೂಲ್ ಕಡಲೆ ತೊಗೊಂಬಂದಿನಿ. ಆಮೇಲೆ ಇವ ಅಲಸಂದೆ ಕಾಳು ನೋಡ್ರಿ, ಅಲಸಂದೆ ಕಾಳು ತೊಗೊಂಡು ಬನ್ನಿ. ಈ ಸರಿ ತರಕಾರಿ ಇಲ್ಲದೆ ಇದ್ದಾಗ ರೊಟ್ಟಿ ಜೋಡಿ ಪಲ್ಯ ಮಾಡೋಕ್ಕೆ ನಡೀತದಂತೇಳಿ ಅಲಸಂದೆ ಕಾಳು ತೊಗೊಂಬನ್ನಿ. ಆಮೇಲೆ ರಾಜ್ಮಾ ತೊಗೊಂಡು ಬಂದು ನೋಡ್ರಿ. ಈ ಕಾಳು
ಚಪಾತಿ ಜೋಡಿ ನಾನು ಒಂದು ಸರಿನೂ ತೊಗೊಂಡು ಬಂದಿಲ್ಲ, ಇದರದ್ದೇನು ಗ್ರೇವಿನೂ ಮಾಡಿಲ್ಲ. ಅದರ ಇನ್ಮೇಲೆ ಮಾಡ್ಬೇಕಂತೇಳಿ ತೊಗೊಂಡು ಬಂದೀನಿ ನೋಡ್ರಿ. ನೆಕ್ಸ್ಟು ಇದು ರೆಡಿಮೇಡ್ ಪರೋಟ, ಇದನ್ನು ಫಸ್ಟ್ ಟೈಮ್ ತಂದೇನೆ ಅಂತ ಹೇಳ್ಬೋದು. ಒಂದು ಸರಿ ನೋಡಿರಾತು ಅಂಥೇಳಿ ಇದನ್ನು ಪರೋಟ ತೊಗೊಂಡು ಬಂದೀನಿ. ಆಮೇಲೆ ಮೆಣಸಿನ್ಕಾಯಿ ತಂದೀನಿ ನೋಡ್ರಿ. ಏನಿವು ಗುಂಟೂರು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ನೋಡ್ರಿ. ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಇವೆರಡೋದ್ರೊಳಗೂ ಕನ್ಫ್ಯೂಸ್. ಮೊನ್ನೆ ನಮ್ಮ ಅತ್ತಿ ಒಂದಷ್ಟು ಕೊಟ್ಟು ಕಳಿಸಿದಾರು, ಅವು ಬೇರೆ ಥರ ಅದಾವು. ಇವು ಸ್ವಲ್ಪ ತೊಗೊಂಬನ್ನಿ ನೋಡ್ರಿ. ಮುಂಚೆ ಇದ್ದಿದ್ದೆಲ್ಲ ಖಾಲಿ ಆಗಿದ್ದು ಮನ್ಯಾಗ, ಹಾಗಾಗಿ ತೊಗೊಂಡು ಬನ್ನಿ. ಆಮೇಲೆ ಉತ್ತತ್ತಿ ತೊಗೊಂಬನ್ನಿ ನೋಡ್ರಿ. ಉತ್ತತ್ತಿ ನಮ್ಮ ಮನೆಯವರು ತಿನ್ನಕ್ಕೆ ಬೇಕಂದ್ರು, ಹಾಗಾಗಿ ಉತ್ತತ್ತಿ ತೊಗೊಂಡು ಬನ್ನಿ. ಇದು ಒಂದು ಎಕ್ಸ್ಟ್ರಾ ಈ ತಿಂಗಳದೊಳಗೆ. ಆಮೇಲೆ ಪಲಾವ್ ಎಲೆ ಖಾಲಿ ಆಗಿದ್ದು, ಪಲಾವ್ ಎಲೆ ತೊಗೊಂಡು ಬಂದೀನಿ. ಬಾದಾಮಿ ತೊಗೊಂಡು ಬಂದೀನಿ. ಇನ್ಮೇಲೆ ಡೈಲಿ ನೆನೆ ಹಾಕಿ ತಿನ್ನಬೇಕು ಅಂತೇಳಿ ನಾನು ಸ್ಟಾರ್ಟಿಂಗ್ ನಂದು ಬ್ಲಾಗ್ ಶುರು ಮಾಡಿದ್ನಲ್ಲ, ಅವಾಗೆಲ್ಲ ನಾನು ಸುಮಾರು ಸರಿ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಕಂಪಲ್ಸರಿ ದಿನ ಮಿಸ್ ಮಾಡ್ದಂಗೆ ಬಾದಾಮಿನ ನೆನೆಸಿ ತಿಂತಿದ್ದೀವಿ. ಆದರೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೇನೆ, ಹಾಗಾಗಿ ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿರೋಕ್ಕಂತೇಳಿ ಬಾದಾಮಿ ತೊಗೊಂಡು ಬಂದೀನಿ. ಮೆಂತ್ಯ ಕಾಳು, ಹುಣಸೆಹಣ್ಣು ತೊಗೊಂಡಿನಿ ನೋಡ್ರಿ. ಹುಣಸೆಹಣ್ಣು ಇದು ಅರ್ಧ kg ಐತಿ, ಇದಕ್ಕೆ 110 ರೂಪಾಯಿ ನೋಡ್ರಿ ತೊಗೊಂಡು ಬಂದೀನಿ. ಆಮೇಲೆ ಏಲಕ್ಕಿ 2 ಪ್ಯಾಕೆಟ್ ತೊಗೊಂಡು ಬಂದೀನಿ. ಸ್ವಲ್ಪ ಜಾಸ್ತಿ ಬೇಕಾಗ್ತಾವೆ ನಮಗೆ ಏಲಕ್ಕಿ, ಹಾಗಾಗಿ ಏಲಕ್ಕಿ 2 ಪ್ಯಾಕೆಟ್ ತೊಗೊಂಡು ಬಂದೀನಿ. ಒಂದು 4 ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದೀನಿ. ಇದು ಒಂದು 4 ಮ್ಯಾಗಿ ಪ್ಯಾಕೆಟು. ಪಿಸ್ತಾ ತೊಗೊಂಡು ಬಂದೀನಿ. ಇವನು ಅಷ್ಟೇ ನಾನು ಜಾಸ್ತಿ ತರಂಗಿಲ್ಲ, ಆದರೆ ಈ ಸರಿ ಅಲ್ಲಿ ಸಾನ್ವಿ ನೋಡಿದಾಗ ಬೇಕನ್ನಕತ್ಲು, ಹಾಗಾಗಿ ಪಿಸ್ತಾ ತೊಗೊಂಡು ಬಂದೀನಿ. ಆಕೆಗೆ ಸ್ಕೂಲಿಗೆ ಅದು ಸ್ನ್ಯಾಕ್ಸ್ ಕಳ್ಸಕ್ಕಂತೇಳಿ. ಇದಂತೂ ಸಾನ್ವಿ ಫೇವ್ರೇಟ್ ಅಂತ ಹೇಳ್ಬೋದು. ಜಾಮೂನ ಆಕೆಗೆ ಭಾಳ ಇಷ್ಟ, ತೊಗೊಂಡು ಬಂದೀನಿ. ಇನ್ನು ಇದನ್ನು ಮಾಡೋಕ್ಕೆ ನಾನು ಎಷ್ಟು ದಿವಸ ಟೈಮ್ ತೊಗೋತೀನೋ ಗೊತ್ತಿಲ್ಲ, ಬೇಗ ಮಾಡಿಕೊಡ್ತೇನೆ. 2 ತೊಗೊಂಡು ಬಂದೀನಿ. ಆಮೇಲೆ ಕರ್ಪೂರ ಬೈ 1 get 1 ಫ್ರೀ ಇತ್ತು, ಹಾಗಾಗಿ 2 ತೊಗೊಂಡು ಬನ್ನಿ. ರೂಮ್ ಫ್ರೆಶ್ನರ್ ಟಾಯ್ಲೆಟ್ಗೆ ಹಾಕಕ್ಕೆ. ಲಾಸ್ಟ್ ಟೈಮ್ ನಾನು ಸಾಂಬಾರು ಪುಡಿ ಮರ್ತು ಬಂದಿದ್ನಿ, ಹಾಗಾಗಿ ಈ ಸರಿ ಸಾಂಬಾರು ಪುಡಿ ತೊಗೊಂಡು ಬಂದೀನಿ. ನಾನು ಬರೀ ತರಕಾರಿ ಬೇಳೆ ಸಾರು ಮಾಡ್ತೀವಲ್ಲ ಅವಾಗಷ್ಟು ಹಾಕ್ತೇನೆ ನೋಡ್ರಿ, ಇನ್ನೆಲ್ಲದಕ್ಕೂ ಸಾಂಬಾರು ಪುಡಿ ಹಾಕೋದಿಲ್ಲ. ಸಾಸಿವೆ, ಪುಡಿ ಉಪ್ಪು ತೊಗೊಂಬಂದೀನಿ. ಇದೆ ನೋಡ್ರಿ ನಿವಿಯಾ ಸಾಫ್ಟ್ ಕ್ರೀಮ್ ತೊಗೊಂಡು ಬಂದೀನಿ. ನಾನು ಯಾವಾಗಲೂ ಯೂಸ್ ಮಾಡಿಲ್ಲ, ನೋಡೋಣಂತ ಯೂಸ್ ಮಾಡ್ತೇನೆ. ರಿಸಲ್ಟ್ ಚಲೋ ಇತ್ತಂದ್ರೆ ನಾನು ನಿಮಗೆ ಹೇಳ್ತೀನಿ ಯೂಸ್ ಮಾಡ್ಬೋದು ಅಂತೇಳಿ, ಇಲ್ಲಾಂದ್ರೆ ಬ್ಯಾಡ್ ಅಂತ ಹೇಳ್ತೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಐತೆ ನೋಡ್ರಿ, ಇಷ್ಟ ಐತಿ ಡಬ್ಬಿ, ಸುಣ್ಣು ಡಬ್ಬಿ ಅಷ್ಟೈತಿ. ಇದಕ್ಕೆ 110 ರೂಪಾಯಿ ರೀ, ಇದಕ್ಕೆ 110 ರೂಪಾಯಿ. ನೋಡೋಣಂತ ಯೂಸ್ ಮಾಡಿ ಆಮೇಲೆ ಹೇಳ್ತೇನೆ ನಾನು ನಿಮಗೆ ರಿಸಲ್ಟು. ಆಮೇಲೆ ಮರಾಠ ಮೊಗ್ಗು ತಂದೆ ನೋಡ್ರಿ, ಅಲ್ಲ ಅನಾನಸ್ ಹೂವು ತೊಗೊಂಡು ಬಂದೀನಿ. ಆಮೇಲೆ ಪಾತ್ರೆ ತೊಳಕ್ಕೆ ಇದು ರಬ್ಬರ್, ಇದೊಂದು ಪ್ಯಾಕೆಟ್ ತಂದೀನಿ. ಪಾಸ್ತಾ ಒಂದು ತೊಗೊಂಡು ಬಂದೀನಿ, ಪಾಸ್ತಾ. ಟೀ ಪೌಡರ್, ಬಾತ್ರೂಮ್ ತೊಳಕಿದ್ದನ್ನು ಫಸ್ಟ್ ಟೈಮ್ ತೊಗೊಂಡು ಬಂದೀನಿ. ನೋಡೋಣಂತ ಹೆಂಗಿರ್ತತೋ. ಇಲ್ಲಾಂದ್ರೆ ನಾನು ಸರ್ಫ್ ಎಕ್ಸೆಲ್ ಪೌಡ್ರ್ ತೊಗೊಂಬರ್ತಿದ್ನಿ, ಇಲ್ಲಾಂದ್ರೆ ವೀಲ್ ತೊಗೊಂಡು ಬರ್ತಿದ್ನಿ, ಅದನ್ನು ಹಾಕಿ ಬಾತ್ರೂಮ್ ತೊಳೆದು ಬಿಡ್ತಿದ್ನಿ. ಇದು ನೋಡಿರಾತಂತೇಳಿ ತೊಗೊಂಬಂದೀನಿ. ಇದೊಂದು ಬಾಟ್ಲೆ, ಇದೊಂದು. ಆಮೇಲೆ ಹಿಟ್ಟುಗಳೆಲ್ಲ ನೋಡ್ರಿ ಈ ರೀತಿ ನಾನು ಕಟ್ಟಿಸ್ಕೊಂಡು ಬಂದೀನಿ. ಇದು ಮೈದಾ ಹಿಟ್ಟು. ಆಮೇಲೆ ಹೆಸರು ಕಾಳು, ಉದ್ದಿನ ಕಾಳು ನೋಡ್ರಿ, ಶೇಂಗಾ ಬೀಜ. ಆಮೇಲೆ ರಾಗಿ ಹಿಟ್ಟು ಇನ್ನೊಂದು ಸ್ವಲ್ಪ ಇತ್ತು, ಒಂದು ಸ್ವಲ್ಪ ತೊಗೊಂಡು ಬಂದೀನಿ ಈ ಸರಿ. ಆಮೇಲೆ ಇದು ಸಣ್ಣ ರವೆ ಇದು ಸ್ವಲ್ಪ ಐತಿ, ಇನ್ನೊಂದು ಸ್ವಲ್ಪ ತೊಗೊಂಬಂದೀನಿ, ಹುರಿದು ಇಟ್ಕೋಬೇಕು. ಆಮೇಲೆ ಬನ್ಸಿ ರವಾನು ನೋಡ್ರಿ ಈ ಸರಿ ಒಂದು ಸ್ವಲ್ಪನೇ ತೊಗೊಂಡು ಬಂದೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಹುರಿದು ಇಟ್ಕೊಂಡಿದ್ದೆನಲ್ಲ ಅದು ಇನ್ನೂ ಹಂಗೆ ಐತಿ, ಚಲೋನ ಐತಿ, ಹಾಗಾಗಿ
ಜಾಸ್ತಿ ತಂದಿಲ್ಲ, ಇದು 1 kg ಐತಷ್ಟ. ಆಮೇಲೆ ಇದೇನಿದು ಚಿರೋಟಿ ರವೆ ನೋಡ್ರಿ, ನನಗೆ ಚಿರೋಟಿ ರವೆ ಜಾಸ್ತಿ ಬೇಕಾಗ್ತತಿ, ಹಾಗಾಗಿ ಚಿರೋಟಿ ರವೆನ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೀನಿ. ಲಾಸ್ಟ್ ಟೈಮು ಅಷ್ಟೇ ನಾನು ಜಾಸ್ತಿ ತೊಗೊಂಬಂದೀನಿ, ಅದು ಖಾಲಿ ಆಗಿಬಿಡುತ್ತೆ ನೋಡ್ರಿ, ಈಗ ಇರಲಿಲ್ಲ ಸದ್ಯಕ್ಕೆ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡು ಬನ್ನಿ. ಅರಿಶಿನ ಪುಡಿ, ಜೀರಿಗೆ, ಪುಳಿಯೋಗರೆ ತೊಗೊಂಡು ಬಂದೀನಿ ನೋಡ್ರಿ. ಆಮೇಲೆ ಇದು ಗರಂ ಮಸಾಲ, ಯಾಕಮ್ಮ ಗರಂ ಮಸಾಲ. ಈ ಸರಿ ಕಲ್ಲುಪ್ಪು ತೊಗೊಂಬಂದೇನಿ ನೋಡ್ರಿ, ಮನೆಯದು ಒರ್ಸಾಕ ಬೇಕಾಗ್ತದೆ ಅಂತೇಳಿ ಕಲ್ಲುಪ್ಪು ತೊಗೊಂಬಂದೇನಿ. ಇಲ್ಲಾಂದ್ರೆ ನಾನು ಇದನ್ನು ಅಡುಗೆಗೆ ಬಳಸೋದಿಲ್ಲ, ಯಾಕಂದ್ರೆ ನನಗೆ ಅಷ್ಟೊಂದು ಅಳತಿ ಗೊತ್ತಾಗೋದಿಲ್ಲ ಇದ್ರೊಳಗೆ, ಅದರ ಮನೆ ಒರ್ಸಾಕದು ಬೇಕಾಗ್ತದೆ ಅಂತೇಳಿ ಕಲ್ಲುಪ್ಪು ತೊಗೊಂಬಂದೇನಿ. ಇದು ಕಾಳು ಮೆಣಸು, ಇವ ಮಡಿಕೆ ಕಾಳು ನೋಡ್ರಿ, ಮಡಿಕೆ ಕಾಳು ತೊಗೊಂಬಂದೀನಿ. ಆಮೇಲೆ ಗೋಡಂಬಿ ಹೊಡಿತಾವ, ಅದು ಆಟ ಆಡೋದಲ್ಲ, ಅದು ಸುಮ್ಮನೆ. ಇದು ಬಿಸಿಬೇಳೆ ಬಾತ್ ಕೊಡೋದಿಲ್ಲ, ಹೊಡಿತೀಯ ಹೊಡಿತೀವಿ ಬೇಡ, ಸರಿ ಅವ್ನು ಕೊಡಿತ್ತ ಈ ಕಡೆ ಸರ್ಚ್ ಕೊಡೋನು, ಇದು ಸರ್ಸ್. ಇದು ಡ್ರೈನೆಕ್ಸ್ ತೊಗೊಂಬಂದೆ ನೋಡ್ರಿ, 2 ಸಿಂಕಿಗೆ ಹಾಕಕ್ಕೆ, ಇದು ಕಂಪಲ್ಸರಿ ತೊಗೊಂಡು ಬರ್ತೇನೆ ನಾನು. ಆಮೇಲೆ ಒಣ ದ್ರಾಕ್ಷಿ, ಏನಿದು ಹುರ್ಗಡ್ಲೆ, ಇವೇನು ತೊಗರಿಬೇಳೆನೂ ಜಾಸ್ತಿ ಬೇಕಾಗ್ತಾವೆ, ಹಾಗಾಗಿ ತೊಗರಿಬೇಳೆ ತೊಗೊಂಡು ಬಂದೀನಿ. ಕಡಲೆ ಹಿಟ್ಟು ಸ್ವಲ್ಪ ತೊಗೊಂಬಂದೀನಿ. ಅವಲಕ್ಕಿ ನೋಡ್ರಿ, ಒಂದು 2 kg ಅಷ್ಟು ಅವಲಕ್ಕಿ ತೊಗೊಂಡು ಬಂದೀನಿ. ಇದು ಒಂದು 4 kg ಗೋಧಿ ಹಿಟ್ಟು ತೊಗೊಂಬಂದೀನಿ ನೋಡ್ರಿ, ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾಗ್ತತಿ, ಹಾಗಾಗಿ ಗೋಧಿ ಹಿಟ್ಟು. ಇಲ್ಲೇ ಒಂದು ಹಿಟ್ ಸ್ಪ್ರೇ ತೊಗೊಂಡು ಬಂದೀನಿ. ಶಾವಿಗೆ, ಈ ಸರಿ ಅನಿಲ್ ಶಾವಿಗೆ ತೊಗೊಂಡು ಬಂದೇನು ಗೊತ್ತಿಲ್ಲ ಇವು ಹೆಂಗಿರ್ತಾವೆ ಅಂತೇಳಿ, ಟ್ರೈ ಮಾಡಿರತ್ತಂತೇಳಿ ತೊಗೊಂಬಂದೀನಿ. ಯಾವಾಗಲೂ ನಾನು MTR ತರ್ತಿದ್ನಿ, ಈ ಸರಿ ಅನಿಲ್ ಶಾವಿಗೆ ತೊಗೊಂಡು ಬಂದೀನಿ. ಹ್ಯಾಂಡ್ ವಾಶು ಬೈ 1 get 1 ಫ್ರೀ ಇತ್ತು, ಹಾಗಾಗಿ ಹ್ಯಾಂಡ್ ವಾಶ್ ತೊಗೊಂಡು ಬಂದೀನಿ. ಆಮೇಲೆ ಎಣ್ಣೆ 2 ಪ್ಯಾಕೆಟು, ಇದು ದೇವರಿಗೆ ಹಚ್ಚಕ್ಕೆ ರುಚಿ ಗೋಲ್ಡ್. ತೆಗಿಬೇಡ, ಏನು ಮಾಡ್ತಿದ್ಯಾ ನೀನು? ಆಮೇಲೆ ಇದೊಂದು 5 kg ಎಣ್ಣೆ ತೊಗೊಂಡು ಬಂದಿದ್ದೀನಿ. ಇಷ್ಟ ಸಂತಿ. ಇದು ಬಾತ್ರೂಮ್ ತೊಳೆಯೋದು, ಇದು ಕುಡಿ ಸರಿ. ಇದನ್ನೆಲ್ಲ ಬಿಚ್ಚಿ ಇದನ್ನು ಓಪನ್ ಮಾಡಿ ಇದ್ರೊಳಗೆ ಹಾಕತ್ತಾಳ ನೋಡ್ರಿ. ಹೋಗಲ್ಲಿ ಮಲ್ಕೋಗು, ಅಡ್ಡಾಡಿ ಸುಸ್ತಾಗಿಲ್ಲ. ನನಗೆ ಬಿಟ್ಟರೆ ಮಲಗಬೇಕಂತಕತ್ತೈತಿ. ಈಗ ಈಕಿ ಮಲಗಕ್ಕೆ ಟೈಮ್ ಇದ್ದು ಎಲ್ಲ ಇದ್ದು ಮಲಗಂತಂದ್ರೆ ಒಲ್ಲೆ ಅನ್ನಕತ್ತ. ನನಗೆ ಬಿಟ್ರೆ ನೋಡ್ರಿ ನಾನು ನಿದ್ದೆ ಮಾಡಿಬಿಡ್ತಾನೆ, ಅಷ್ಟು ಬೇಸರ ಆಗೈತಿ. ಇಷ್ಟ ನೋಡ್ರಿ ಸಂತಿ. ಇದ್ರದ ಎಲ್ಲ ಸೇರಿ ಬಿಲ್ ಎಷ್ಟಾಗೈತೆ ಅಂದ್ರೆ 6500 ಆಗೈತೆ ನೋಡ್ರಿ. ಲಾಸ್ಟ್ ಟೈಮ 7000 ಸಮಥಿಂಗ್ ಆಗಿತ್ತು, ಈ ಸರಿ ಸ್ವಲ್ಪ ಕಡಿಮೆ ಆಗೈತಿ. ಮತ್ತು ನಮ್ಮ ಮನೆಯವ್ರು ಒಂದು ಜೋಡಿ ಚಪ್ಪಲನ್ನು ತೊಗೊಂಡಾರು, ಆಚೆ ಕಡೆ ಅದಾವ. ಇಷ್ಟ ಸಂತಿ ಮಾಡೇನಿ ನೋಡ್ರಿ ಈ ಸರಿ. ಇದು ಒಂದು ಈ ಸರಿ ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಮಾಡಿದಾಗ 2 ತಿಂಗಳವರೆಗೂ ಮಾಡಿದ್ನಿ. ಇನ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡೋಣಂತ ಲಿಮಿಟ್ ಒಳಗೆ ಎಲ್ಲನೂ ಮಾಡ್ತಾ ಇವಾಗ ನನಗೂ ಗೊತ್ತಾಗತ್ತೈತಿ ಎಷ್ಟು ಹಾಕಬೇಕು ಎಷ್ಟು. ಮುಂಚೆ ಎಲ್ಲ ನಾನು ಏನು ಮಾಡ್ತಿದ್ದೆ ಅಂದ್ರೆ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಅಳತಿಲ್ದೆ ಸುಮ್ಮ ಹಂಗೆ ಮಾಡಿಬಿಡ್ತೀನಿ. ತಿಂತಿದ್ದೀವಿ, ಉಳಿತಂದ್ರೆ ಅದನ್ನು ಚೆಲ್ಬಿಡ್ತಿದ್ವಿ, ಹಿಂಗಾಗ್ಬಿಡ್ತಿತ್ತು. ಆದರೆ ಈ ಸರಿ ನಾನು ಒಂದು ಕಪ್ ಅಳತಿಗೆ ಇಟ್ಕೊಂಡ್ಬಿಟ್ಟೇನಿ. ಒಬ್ಬರಿಗೆ ಇಷ್ಟ ಐತದ, 1 ಕಪ್ ಇಷ್ಟು ರವೆ ಮಾಡಿ ಹಾಕಿ ಮಾಡೀನಿ ಅಂದ್ರೆ ಒಬ್ಬರಿಗೆ ಉಪ್ಪಿಟ್ಟು ಹಾಕತ್ತದು. ಅದನ್ನು ನಾನು 2 ಹಾಕಿನಿ ಅಂದ್ರೆ ನಾನು ಸಾನ್ವಿ ನಮ್ಮನೆಯವರು 3 ಜನ ತಿಂತೀವಿ ಉಪ್ಪಿಟ್ಟ. ಹೀಗಾಗಿ ಅಳತಿ ಮಾಡಿ ಮಾಡಕತ್ತೇನೆ ಈ ಸರಿ. ಅದಕ್ಕಾಗಿ ನಮ್ಮ ಮನೆಗೆ ಈಗ ರವೆನ ಸ್ವಲ್ಪ ಜಾಸ್ತಿ ಉಳ್ದತಿ. ಈಗನಷ್ಟೇ ಇನ್ನೆಲ್ಲನೂ ಎಣ್ಣೆ ಅದು ಎಲ್ಲನೂ ಅಳತಿ ಮಾಡಿ ನೋಡಿಕೊಂಡು ಯೂಸ್ ಮಾಡಿ ನೋಡೋಣಂತ. ಈ ಸಂತಿ ಎಷ್ಟು ದಿವಸದವರೆಗೂ ನನಗೆ ಬರ್ತದೆ ಅಂತೇಳಿ ನಾನು ಹಂಗೆ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.